ತ್ರಿವಿಧ ದಾಸೋಹಿ ನಡೆದಾಡುವ ದೇವರು ಇದ್ದ ಜಾಗದಲ್ಲಿ ಸುಮಾರು 400 ವರ್ಷಗಳ ಇತಿಹಾಸ ಇರುವ ತಾಳೆಗರಿಗಳು ಪತ್ತೆಯಾಗಿದೆ. ಆ ತಾಳೆಗರಿ ಸದ್ಯ ಹೇಗಿದೆ ಅಂತ ನೀವು ತಿಳ್ಕೋಬೇಕಾ? ನಾವು ತೋರಿಸ್ತೀವಿ ಈ ಸ್ಟೋರಿ ನೋಡಿ. ಬಡ ಮಕ್ಕಳಿಗೆ ಪ್ರತಿನಿತ್ಯವೂ ಅಕ್ಷರ ದಾಸೋಹ, ಅನಾಥ ಮಕ್ಕಳಿಗೆ ಇದೇ ಆಶ್ರಯ. ನಡೆದಾಡುವ ದೇವರು ಉಸಿರಾಡಿದ ಜಾಗ, ತ್ರಿವಿಧ ದಾಸೋಹಿ ನಡೆದಾಡಿದ ಪುಣ್ಯಭೂಮಿ. ಇದು ತುಮಕೂರಿನ ಪವಿತ್ರ ಸ್ಥಳ ಸಿದ್ಧಗಂಗಾ ಮಠ. ಸುಮಾರು 400 ವರ್ಷಗಳ ಇತಿಹಾಸವಿರೋ ತುಮಕೂರು ಸಿದ್ಧಗಂಗಾ ಮಠದಲ್ಲಿ ಸುಮಾರು 300ಕ್ಕೂ ಹೆಚ್ಚು ಕಟ್ಟು ತಾಳೆಗರಿಗಳು ಪತ್ತೆಯಾಗಿವೆ. ಅಂದ್ರೆ ಸುಮಾರು 31,000 ತಾಳೆಗರಿಗಳು ಸಿಕ್ಕಿವೆ. ಸಿದ್ಧಗಂಗಾ ಮಠದಲ್ಲಿ ಪತ್ತೆಯಾದ ತಾಳೆಗರಿಗಳು ವಚನ, ಗದ್ಯ, ಪದ್ಯ, ಪುರಾಣ, ಸಾಂಸ್ಕೃತಿಕ, ಜ್ಯೋತಿಷ್ಯ, ವೈದ್ಯಕೀಯ ಮಾಹಿತಿಗಳನ್ನ ಒಳಗೊಂಡಿದೆ. ಈ ತಾಳೆಗರಿಗಳನ್ನ ವಂದೇ ಭಾರತ್ ಫೌಂಡೇಶನ್ ಸ್ಥಾಪಕ ಅಧ್ಯಕ್ಷ ಲೋಕೇಶ್ ಹಾಗೂ ಈ ಸಾಹಿತ್ಯ ಫೌಂಡೇಶನ್ ಸ್ಥಾಪಕ ಅಶೋಕ್ ದೊಮ್ಮಲೂರು ಅವರ ತಂಡ ಸಂರಕ್ಷಣೆ ಮಾಡಿದೆ. ಸಿದ್ಧಗಂಗಾ ಮಠದ ಗ್ರಂಥಾಲಯದಲ್ಲಿ ಇಟ್ಟಿದೆ. ಅದೆಲ್ಲ ಲೈಬ್ರರಿನಲ್ಲಿ ಇದೆ ಅಂತ ಹೇಳಿದ್ಮೇಲೆ ನಾವು ಲೈಬ್ರರಿನಲ್ಲಿ ಹೋಗಿ ನೋಡಿದಾಗ ಅಲ್ಲಿ ಭಾಳ ಇತ್ತು. ಸೊ ಅದನ್ನೆಲ್ಲ ಈಗ ಲೆಮನ್ ಗ್ರಾಸ್ ಆಯಿಲಿಂದ ಸ್ವಚ್ಛತೆ ಮಾಡಿ ಮತ್ತು ಪೇಜ್ ನಂಬರ್ಸ್ ಆರ್ಡರಾಗಿ ಜೋಡಿಸಿ ಮತ್ತು ಸ್ಕ್ಯಾನಿಂಗ್ ಆಗಿದೆ. ಸ್ಕ್ಯಾನಿಂಗ್ ಆಗಿ ಇವತ್ತು ಸ್ವಾಮೀಜಿಯವರಿಗೆ ಆರ್ಡಿಸ್ಕಲ್ಲಿ ಹಸ್ತಾಂತರ ಮಾಡಿದೆ. ಇದ್ರ ಜೊತೆಯಲ್ಲಿನೂ ಸಿದ್ಧಗಂಗಾ ಮಠದ ಮಾಸಿಕ ಮ್ಯಾಗಝಿನ್ಗಳು ಕೂಡ ಈಗ ಸ್ಕ್ಯಾನಿಂಗ್ ಆಗಿ ಈಗ ಆನ್ಲೈನಲ್ಲಿ ಹಾಕಿದೆ. ಕೇವಲ ಸಿದ್ಧಗಂಗಾ ಮಠದಲ್ಲಿ ಮಾತ್ರವಲ್ಲ, ಚಿತ್ರದುರ್ಗದ 3000 ಮಠ, ಗದಗಿನ ಮಠ, ಬೆಳಗಾವಿ ಮಠ ಹಾಗೂ ಗುಲ್ಬರ್ಗಾ ಯೂನಿವರ್ಸಿಟಿಯಲ್ಲಿಯೂ ತಾಳೆಗರಿಗಳು ಪತ್ತೆಯಾಗಿವೆ. ಇಡೀ ದೇಶದಲ್ಲಿ ಈಗಾಗಲೇ 22 ಲಕ್ಷ ತಾಳೆಗರಿಗಳನ್ನ ಭಾಷಾಂತರ ಮಾಡಿ ಡಿಜಿಟಲೀಕರಣ ಮಾಡಲಾಗಿದೆ. ಬಹುಶಃ ವೈಯಕ್ತಿಕವಾಗಿ ಇಡೀ ದೇಶದಲ್ಲೇ 20 ಲಕ್ಷಕ್ಕೂ ಹೆಚ್ಚು ತಾಡೋಲೆಗಳನ್ನು ಅದನ್ನು ಒಂದು ಡಿಜಿಟೈಸ್ ಮಾಡಿ ಆ ಮೂಲ ಬರಹ ಏನಿದೆ, ಹಳಗನ್ನಡ ಇರ್ಬೋದು, ದೇವನಾಗರಿ ಇರ್ಬೋದು, ಸಂಸ್ಕೃತ ಇರ್ಬೋದು, ಹಿಂದಿ, ಈ ಥರ ಸುಮಾರು ಭಾಷೆಗಳಿರುವಂಥದ್ದನ್ನು ಇಂದಿನ ಜನಾಂಗ ಯುವ ಪೀಳಿಗೆಗೆ ಅರ್ಥ ಆಗೋ ಥರ ಮೂಲತಃ ಕನ್ನಡದಲ್ಲಿ ಅದನ್ನು ತರ್ಜಮೆ ಮಾಡೋ ಥರ ಓದುವಂಥ ಒಂದು ರೂಪಕ್ಕೆ ತರುವಂಥ ಕೆಲಸ ಮಾಡ್ತಾ ಇದ್ದಾರೆ. ಇವರೆಲ್ಲ ಕಾರ್ಯಕ್ಕೆ ವಂದೇ ಭಾರತ ಫೌಂಡೇಶನ್ನ ಕಚೇರಿಯಲ್ಲಿ ನಾವು ಅದನ್ನು ಸ್ಥಳ ಕೊಟ್ಟು ಈ ಕೆಲಸ ಮುಂದುವರಿಸ್ತಾ ಇದ್ದೀವಿ. ಸದ್ಯ ಪತ್ತೆಯಾಗಿರುವ ಎಲ್ಲ ತಾಳೆಗರಿಗಳನ್ನ ಇಂದಿನ ಯುವ ಪೀಳಿಗೆಗೆ ಅರ್ಥವಾಗುವ ರೀತಿ ಕನ್ನಡದಲ್ಲಿ ತರ್ಜಮೆ ಮಾಡಿ ಓದಲು ಅನುಕೂಲ ಮಾಡಿಕೊಡಲಾಗ್ತಿದೆ. ಜಗದೀಶ್ ಮಾಚುಕಟ್ಟ, ರಿಪಬ್ಲಿಕ್ ಕನ್ನಡ, ತುಮಕೂರು. ತ್ರಿವಿಧ ದಾಸೋಹಿ ನಡೆದಾಡುವ ದೇವರು ಇದ್ದ ಜಾಗದಲ್ಲಿ ಸುಮಾರು 400 ವರ್ಷಗಳ ಇತಿಹಾಸ ಇರುವ ತಾಳೆಗರಿಗಳು ಪತ್ತೆಯಾಗಿದೆ. ಆ ತಾಳೆಗರಿ ಸದ್ಯ ಹೇಗಿದೆ ಅಂತ ನೀವು ತಿಳ್ಕೋಬೇಕಾ? ನಾವು ತೋರಿಸ್ತೀವಿ ಈ ಸ್ಟೋರಿ ನೋಡಿ. ಬಡ ಮಕ್ಕಳಿಗೆ ಪ್ರತಿನಿತ್ಯವೂ ಅಕ್ಷರ ದಾಸೋಹ, ಅನಾಥ ಮಕ್ಕಳಿಗೆ ಇದೇ ಆಶ್ರಯ. ನಡೆದಾಡುವ ದೇವರು ಉಸಿರಾಡಿದ ಜಾಗ, ತ್ರಿವಿಧ ದಾಸೋಹಿ ನಡೆದಾಡಿದ ಪುಣ್ಯಭೂಮಿ. ಇದು ತುಮಕೂರಿನ ಪವಿತ್ರ ಸ್ಥಳ ಸಿದ್ಧಗಂಗಾ ಮಠ. ಸುಮಾರು 400 ವರ್ಷಗಳ ಇತಿಹಾಸವಿರೋ ತುಮಕೂರು ಸಿದ್ಧಗಂಗಾ ಮಠದಲ್ಲಿ ಸುಮಾರು 300ಕ್ಕೂ ಹೆಚ್ಚು ಕಟ್ಟು ತಾಳೆಗರಿಗಳು ಪತ್ತೆಯಾಗಿವೆ. ಅಂದ್ರೆ ಸುಮಾರು 31,000 ತಾಳೆಗರಿಗಳು ಸಿಕ್ಕಿವೆ. ಸಿದ್ಧಗಂಗಾ ಮಠದಲ್ಲಿ ಪತ್ತೆಯಾದ ತಾಳೆಗರಿಗಳು ವಚನ, ಗದ್ಯ, ಪದ್ಯ, ಪುರಾಣ, ಸಾಂಸ್ಕೃತಿಕ, ಜ್ಯೋತಿಷ್ಯ, ವೈದ್ಯಕೀಯ ಮಾಹಿತಿಗಳನ್ನ ಒಳಗೊಂಡಿದೆ. ಈ ತಾಳೆಗರಿಗಳನ್ನ ವಂದೇ ಭಾರತ್ ಫೌಂಡೇಶನ್ ಸ್ಥಾಪಕ ಅಧ್ಯಕ್ಷ ಲೋಕೇಶ್ ಹಾಗೂ ಈ ಸಾಹಿತ್ಯ ಫೌಂಡೇಶನ್ ಸ್ಥಾಪಕ ಅಶೋಕ್ ದೊಮ್ಮಲೂರು ಅವರ ತಂಡ ಸಂರಕ್ಷಣೆ ಮಾಡಿದೆ. ಸಿದ್ಧಗಂಗಾ ಮಠದ ಗ್ರಂಥಾಲಯದಲ್ಲಿ ಇಟ್ಟಿದೆ. ಅದೆಲ್ಲ ಲೈಬ್ರರಿನಲ್ಲಿ ಇದೆ ಅಂತ ಹೇಳಿದ್ಮೇಲೆ ನಾವು ಲೈಬ್ರರಿನಲ್ಲಿ ಹೋಗಿ ನೋಡಿದಾಗ ಅಲ್ಲಿ ಭಾಳ ಇತ್ತು. ಸೊ ಅದನ್ನೆಲ್ಲ ಈಗ ಲೆಮನ್ ಗ್ರಾಸ್ ಆಯಿಲಿಂದ ಸ್ವಚ್ಛತೆ ಮಾಡಿ ಮತ್ತು ಪೇಜ್ ನಂಬರ್ಸ್ ಆರ್ಡರಾಗಿ ಜೋಡಿಸಿ ಮತ್ತು ಸ್ಕ್ಯಾನಿಂಗ್ ಆಗಿದೆ. ಸ್ಕ್ಯಾನಿಂಗ್ ಆಗಿ ಇವತ್ತು ಸ್ವಾಮೀಜಿಯವರಿಗೆ ಆರ್ಡಿಸ್ಕಲ್ಲಿ ಹಸ್ತಾಂತರ ಮಾಡಿದೆ. ಇದ್ರ ಜೊತೆಯಲ್ಲಿನೂ ಸಿದ್ಧಗಂಗಾ ಮಠದ ಮಾಸಿಕ ಮ್ಯಾಗಝಿನ್ಗಳು ಕೂಡ ಈಗ ಸ್ಕ್ಯಾನಿಂಗ್ ಆಗಿ ಈಗ ಆನ್ಲೈನಲ್ಲಿ ಹಾಕಿದೆ. ಕೇವಲ ಸಿದ್ಧಗಂಗಾ ಮಠದಲ್ಲಿ ಮಾತ್ರವಲ್ಲ, ಚಿತ್ರದುರ್ಗದ 3000 ಮಠ, ಗದಗಿನ ಮಠ, ಬೆಳಗಾವಿ ಮಠ ಹಾಗೂ ಗುಲ್ಬರ್ಗಾ ಯೂನಿವರ್ಸಿಟಿಯಲ್ಲಿಯೂ ತಾಳೆಗರಿಗಳು ಪತ್ತೆಯಾಗಿವೆ. ಇಡೀ ದೇಶದಲ್ಲಿ ಈಗಾಗಲೇ 22 ಲಕ್ಷ ತಾಳೆಗರಿಗಳನ್ನ ಭಾಷಾಂತರ ಮಾಡಿ ಡಿಜಿಟಲೀಕರಣ ಮಾಡಲಾಗಿದೆ. ಬಹುಶಃ ವೈಯಕ್ತಿಕವಾಗಿ ಇಡೀ ದೇಶದಲ್ಲೇ 20 ಲಕ್ಷಕ್ಕೂ ಹೆಚ್ಚು ತಾಡೋಲೆಗಳನ್ನು ಅದನ್ನು ಒಂದು ಡಿಜಿಟೈಸ್ ಮಾಡಿ
ಆ ಮೂಲ ಬರಹ ಏನಿದೆ, ಹಳಗನ್ನಡ ಇರ್ಬೋದು, ದೇವನಾಗರಿ ಇರ್ಬೋದು, ಸಂಸ್ಕೃತ ಇರ್ಬೋದು, ಹಿಂದಿ, ಈ ಥರ ಸುಮಾರು ಭಾಷೆಗಳಿರುವಂಥದ್ದನ್ನು ಇಂದಿನ ಜನಾಂಗ ಯುವ ಪೀಳಿಗೆಗೆ ಅರ್ಥ ಆಗೋ ಥರ ಮೂಲತಃ ಕನ್ನಡದಲ್ಲಿ ಅದನ್ನು ತರ್ಜಮೆ ಮಾಡೋ ಥರ ಓದುವಂಥ ಒಂದು ರೂಪಕ್ಕೆ ತರುವಂಥ ಕೆಲಸ ಮಾಡ್ತಾ ಇದ್ದಾರೆ. ಇವರೆಲ್ಲ ಕಾರ್ಯಕ್ಕೆ ಒಂದೇ ಭಾರತ ಫೌಂಡೇಶನ್ನ ಕಚೇರಿಯಲ್ಲಿ ನಾವು ಅದನ್ನು ಸ್ಥಳ ಕೊಟ್ಟು ಈ ಕೆಲಸ ಮುಂದುವರಿಸ್ತಾ ಇದ್ದೀವಿ. ಸದ್ಯ ಪತ್ತೆಯಾಗಿರುವ ಎಲ್ಲ ತಾಳಿಗರಿಗಳನ್ನ ಇಂದಿನ ಯುವ ಪೀಳಿಗೆಗೆ ಅರ್ಥವಾಗುವ ರೀತಿ ಕನ್ನಡದಲ್ಲಿ ತರ್ಜಮೆ ಮಾಡಿ ಓದಲು ಅನುಕೂಲ ಮಾಡಿಕೊಡಲಾಗ್ತಿದೆ. ಜಗದೀಶ್ ಮಾಚುಕಟ್ಟ, ರಿಪಬ್ಲಿಕ್ ಕನ್ನಡ, ತುಮಕೂರು. ತ್ರಿವಿಧ ದಾಸೋಹಿ ನಡೆದಾಡುವ ದೇವರು ಇದ್ದ ಜಾಗದಲ್ಲಿ ಸುಮಾರು 400 ವರ್ಷಗಳ ಇತಿಹಾಸ ಇರುವ ತಾಳೆಗರಿಗಳು ಪತ್ತೆಯಾಗಿದೆ. ಆ ತಾಳೆಗರಿ ಸದ್ಯ ಹೇಗಿದೆ ಅಂತ ನೀವು ತಿಳ್ಕೋಬೇಕಾ? ನಾವು ತೋರಿಸ್ತೀವಿ ಈ ಸ್ಟೋರಿ ನೋಡಿ. ಬಡ ಮಕ್ಕಳಿಗೆ ಪ್ರತಿನಿತ್ಯವೂ ಅಕ್ಷರ ದಾಸೋಹ, ಅನಾಥ ಮಕ್ಕಳಿಗೆ ಇದೇ ಆಶ್ರಯ. ನಡೆದಾಡುವ ದೇವರು ಉಸಿರಾಡಿದ ಜಾಗ, ತ್ರಿವಿಧ ದಾಸೋಹಿ ನಡೆದಾಡಿದ ಪುಣ್ಯಭೂಮಿ. ಇದು ತುಮಕೂರಿನ ಪವಿತ್ರ ಸ್ಥಳ ಸಿದ್ಧಗಂಗಾ ಮಠ. ಸುಮಾರು 400 ವರ್ಷಗಳ ಇತಿಹಾಸವಿರೋ ತುಮಕೂರು ಸಿದ್ಧಗಂಗಾ ಮಠದಲ್ಲಿ ಸುಮಾರು 300ಕ್ಕೂ ಹೆಚ್ಚು ಕಟ್ಟು ತಾಳೆಗರಿಗಳು ಪತ್ತೆಯಾಗಿವೆ. ಅಂದ್ರೆ ಸುಮಾರು 31,000 ತಾಳೆಗರಿಗಳು ಸಿಕ್ಕಿವೆ. ಸಿದ್ಧಗಂಗಾ ಮಠದಲ್ಲಿ ಪತ್ತೆಯಾದ ತಾಳೆಗರಿಗಳು ವಚನ, ಗದ್ಯ, ಪದ್ಯ, ಪುರಾಣ, ಸಾಂಸ್ಕೃತಿಕ, ಜ್ಯೋತಿಷ್ಯ, ವೈದ್ಯಕೀಯ ಮಾಹಿತಿಗಳನ್ನ ಒಳಗೊಂಡಿದೆ. ಈ ತಾಳೆಗರಿಗಳನ್ನ ವಂದೇ ಭಾರತ್ ಫೌಂಡೇಶನ್ ಸ್ಥಾಪಕ ಅಧ್ಯಕ್ಷ ಲೋಕೇಶ್ ಹಾಗೂ ಈ ಸಾಹಿತ್ಯ ಫೌಂಡೇಶನ್ ಸ್ಥಾಪಕ ಅಶೋಕ್ ದೊಮ್ಮಲೂರು ಅವರ ತಂಡ ಸಂರಕ್ಷಣೆ ಮಾಡಿದೆ. ಸಿದ್ಧಗಂಗಾ ಮಠದ ಗ್ರಂಥಾಲಯದಲ್ಲಿ ಇಟ್ಟಿದೆ. ಅದೆಲ್ಲ ಲೈಬ್ರರಿನಲ್ಲಿ ಇದೆ ಅಂತ ಹೇಳಿದ್ಮೇಲೆ ನಾವು ಲೈಬ್ರರಿನಲ್ಲಿ ಹೋಗಿ ನೋಡಿದಾಗ ಅಲ್ಲಿ ಭಾಳ ಇತ್ತು. ಸೊ ಅದನ್ನೆಲ್ಲ ಈಗ ಲೆಮನ್ ಗ್ರಾಸ್ ಆಯಿಲಿಂದ ಸ್ವಚ್ಛತೆ ಮಾಡಿ ಮತ್ತು ಪೇಜ್ ನಂಬರ್ಸ್ ಆರ್ಡರಾಗಿ ಜೋಡಿಸಿ ಮತ್ತು ಸ್ಕ್ಯಾನಿಂಗ್ ಆಗಿದೆ. ಸ್ಕ್ಯಾನಿಂಗ್ ಆಗಿ ಇವತ್ತು ಸ್ವಾಮೀಜಿಯವರಿಗೆ ಆರ್ಡಿಸ್ಕಲ್ಲಿ ಹಸ್ತಾಂತರ ಮಾಡಿದೆ. ಇದ್ರ ಜೊತೆಯಲ್ಲಿನೂ ಸಿದ್ಧಗಂಗಾ ಮಠದ ಮಾಸಿಕ ಮ್ಯಾಗಝಿನ್ಗಳು ಕೂಡ ಈಗ ಸ್ಕ್ಯಾನಿಂಗ್ ಆಗಿ ಈಗ ಆನ್ಲೈನಲ್ಲಿ ಹಾಕಿದೆ. ಕೇವಲ ಸಿದ್ಧಗಂಗಾ ಮಠದಲ್ಲಿ ಮಾತ್ರವಲ್ಲ, ಚಿತ್ರದುರ್ಗದ 3000 ಮಠ, ಗದಗಿನ ಮಠ, ಬೆಳಗಾವಿ ಮಠ ಹಾಗೂ ಗುಲ್ಬರ್ಗಾ ಯೂನಿವರ್ಸಿಟಿಯಲ್ಲಿಯೂ ತಾಳೆಗರಿಗಳು ಪತ್ತೆಯಾಗಿವೆ. ಇಡೀ ದೇಶದಲ್ಲಿ ಈಗಾಗಲೇ 22 ಲಕ್ಷ ತಾಳೆಗರಿಗಳನ್ನ ಭಾಷಾಂತರ ಮಾಡಿ ಡಿಜಿಟಲೀಕರಣ ಮಾಡಲಾಗಿದೆ. ಬಹುಶಃ ವೈಯಕ್ತಿಕವಾಗಿ ಇಡೀ ದೇಶದಲ್ಲೇ 20 ಲಕ್ಷಕ್ಕೂ ಹೆಚ್ಚು ತಾಡೋಲೆಗಳನ್ನು ಅದನ್ನು ಒಂದು ಡಿಜಿಟೈಸ್ ಮಾಡಿ ಆ ಮೂಲ ಬರಹ ಏನಿದೆ, ಹಳಗನ್ನಡ ಇರ್ಬೋದು, ದೇವನಾಗರಿ ಇರ್ಬೋದು, ಸಂಸ್ಕೃತ ಇರ್ಬೋದು, ಹಿಂದಿ, ಈ ಥರ ಸುಮಾರು ಭಾಷೆಗಳಿರುವಂಥದ್ದನ್ನು ಇಂದಿನ ಜನಾಂಗ ಯುವ ಪೀಳಿಗೆಗೆ ಅರ್ಥ ಆಗೋ ಥರ ಮೂಲತಃ ಕನ್ನಡದಲ್ಲಿ ಅದನ್ನು ತರ್ಜಮೆ ಮಾಡೋ ಥರ ಓದುವಂಥ ಒಂದು ರೂಪಕ್ಕೆ ತರುವಂಥ ಕೆಲಸ ಮಾಡ್ತಾ ಇದ್ದಾರೆ. ಇವರೆಲ್ಲ ಕಾರ್ಯಕ್ಕೆ ಒಂದೇ ಭಾರತ ಫೌಂಡೇಶನ್ನ ಕಚೇರಿಯಲ್ಲಿ ನಾವು ಅದನ್ನು ಸ್ಥಳ ಕೊಟ್ಟು ಈ ಕೆಲಸ ಮುಂದುವರಿಸ್ತಾ ಇದ್ದೀವಿ. ಸದ್ಯ ಪತ್ತೆಯಾಗಿರುವ ಎಲ್ಲ ತಾಳೆಗರಿಗಳನ್ನ ಇಂದಿನ ಯುವ ಪೀಳಿಗೆಗೆ ಅರ್ಥವಾಗುವ ರೀತಿ ಕನ್ನಡದಲ್ಲಿ ತರ್ಜಮೆ ಮಾಡಿ ಓದಲು ಅನುಕೂಲ ಮಾಡಿಕೊಡಲಾಗ್ತಿದೆ. ಜಗದೀಶ್ ಮಾಚುಕಟ್ಟ, ರಿಪಬ್ಲಿಕ್ ಕನ್ನಡ, ತುಮಕೂರು. ತ್ರಿವಿಧ ದಾಸೋಹಿ ನಡೆದಾಡುವ ದೇವರು ಇದ್ದ ಜಾಗದಲ್ಲಿ ಸುಮಾರು 400 ವರ್ಷಗಳ ಇತಿಹಾಸ ಇರುವ ತಾಳೆಗರಿಗಳು ಪತ್ತೆಯಾಗಿದೆ. ಆ ತಾಳೆಗರಿ ಸದ್ಯ ಹೇಗಿದೆ ಅಂತ ನೀವು ತಿಳ್ಕೋಬೇಕಾ? ನಾವು ತೋರಿಸ್ತೀವಿ ಈ ಸ್ಟೋರಿ ನೋಡಿ. ಬಡ ಮಕ್ಕಳಿಗೆ ಪ್ರತಿನಿತ್ಯವೂ ಅಕ್ಷರ ದಾಸೋಹ, ಅನಾಥ ಮಕ್ಕಳಿಗೆ ಇದೇ ಆಶ್ರಯ. ನಡೆದಾಡುವ ದೇವರು ಉಸಿರಾಡಿದ ಜಾಗ, ತ್ರಿವಿಧ ದಾಸೋಹಿ ನಡೆದಾಡಿದ ಪುಣ್ಯಭೂಮಿ. ಇದು ತುಮಕೂರಿನ ಪವಿತ್ರ ಸ್ಥಳ ಸಿದ್ಧಗಂಗಾ ಮಠ. ಸುಮಾರು 400 ವರ್ಷಗಳ ಇತಿಹಾಸವಿರೋ ತುಮಕೂರು ಸಿದ್ಧಗಂಗಾ ಮಠದಲ್ಲಿ ಸುಮಾರು 300ಕ್ಕೂ ಹೆಚ್ಚು ಕಟ್ಟು ತಾಳೆಗರಿಗಳು ಪತ್ತೆಯಾಗಿವೆ. ಅಂದ್ರೆ ಸುಮಾರು 31,000 ತಾಳೆಗರಿಗಳು ಸಿಕ್ಕಿವೆ. ಸಿದ್ಧಗಂಗಾ ಮಠದಲ್ಲಿ ಪತ್ತೆಯಾದ ತಾಳೆಗರಿಗಳು ವಚನ, ಗದ್ಯ, ಪದ್ಯ, ಪುರಾಣ, ಸಾಂಸ್ಕೃತಿಕ, ಜ್ಯೋತಿಷ್ಯ, ವೈದ್ಯಕೀಯ ಮಾಹಿತಿಗಳನ್ನ ಒಳಗೊಂಡಿದೆ. ಈ ತಾಳೆಗರಿಗಳನ್ನ ವಂದೇ ಭಾರತ್ ಫೌಂಡೇಶನ್ ಸ್ಥಾಪಕ ಅಧ್ಯಕ್ಷ ಲೋಕೇಶ್ ಹಾಗೂ ಈ ಸಾಹಿತ್ಯ ಫೌಂಡೇಶನ್ ಸ್ಥಾಪಕ ಅಶೋಕ್ ದೊಮ್ಮಲೂರು ಅವರ ತಂಡ ಸಂರಕ್ಷಣೆ ಮಾಡಿದೆ. ಸಿದ್ಧಗಂಗಾ ಮಠದ ಗ್ರಂಥಾಲಯದಲ್ಲಿ ಇಟ್ಟಿದೆ. ಅದೆಲ್ಲ ಲೈಬ್ರರಿನಲ್ಲಿ ಇದೆ ಅಂತ ಹೇಳಿದ್ಮೇಲೆ ನಾವು ಲೈಬ್ರರಿನಲ್ಲಿ ಹೋಗಿ ನೋಡಿದಾಗ ಅಲ್ಲಿ ಭಾಳ ಇತ್ತು. ಸೊ ಅದನ್ನೆಲ್ಲ ಈಗ ಲೆಮನ್ ಗ್ರಾಸ್ ಆಯಿಲಿಂದ ಸ್ವಚ್ಛತೆ ಮಾಡಿ ಮತ್ತು ಪೇಜ್ ನಂಬರ್ಸ್ ಆರ್ಡರಾಗಿ ಜೋಡಿಸಿ ಮತ್ತು ಸ್ಕ್ಯಾನಿಂಗ್ ಆಗಿದೆ. ಸ್ಕ್ಯಾನಿಂಗ್ ಆಗಿ ಇವತ್ತು ಸ್ವಾಮೀಜಿಯವರಿಗೆ ಆರ್ಡಿಸ್ಕಲ್ಲಿ ಹಸ್ತಾಂತರ ಮಾಡಿದೆ. ಇದ್ರ ಜೊತೆಯಲ್ಲಿನೂ ಸಿದ್ಧಗಂಗಾ ಮಠದ ಮಾಸಿಕ ಮ್ಯಾಗಝಿನ್ಗಳು ಕೂಡ ಈಗ ಸ್ಕ್ಯಾನಿಂಗ್ ಆಗಿ ಈಗ ಆನ್ಲೈನಲ್ಲಿ ಹಾಕಿದೆ. ಕೇವಲ ಸಿದ್ಧಗಂಗಾ ಮಠದಲ್ಲಿ ಮಾತ್ರವಲ್ಲ, ಚಿತ್ರದುರ್ಗದ 3000 ಮಠ, ಗದಗಿನ ಮಠ,
ಬೆಳಗಾವಿ ಮಠ ಹಾಗೂ ಗುಲ್ಬರ್ಗಾ ಯೂನಿವರ್ಸಿಟಿಯಲ್ಲಿಯೂ ತಾಳೆಗರಿಗಳು ಪತ್ತೆಯಾಗಿವೆ. ಇಡೀ ದೇಶದಲ್ಲಿ ಈಗಾಗಲೇ 22 ಲಕ್ಷ ತಾಳೆಗರಿಗಳನ್ನ ಭಾಷಾಂತರ ಮಾಡಿ ಡಿಜಿಟಲೀಕರಣ ಮಾಡಲಾಗಿದೆ. ಬಹುಶಃ ವೈಯಕ್ತಿಕವಾಗಿ ಇಡೀ ದೇಶದಲ್ಲೇ 20 ಲಕ್ಷಕ್ಕೂ ಹೆಚ್ಚು ತಾಡೋಲೆಗಳನ್ನು ಅದನ್ನು ಒಂದು ಡಿಜಿಟೈಸ್ ಮಾಡಿ ಆ ಮೂಲ ಬರಹ ಏನಿದೆ, ಹಳಗನ್ನಡ ಇರ್ಬೋದು, ದೇವನಾಗರಿ ಇರ್ಬೋದು, ಸಂಸ್ಕೃತ ಇರ್ಬೋದು, ಹಿಂದಿ, ಈ ಥರ ಸುಮಾರು ಭಾಷೆಗಳಿರುವಂಥದ್ದನ್ನು ಇಂದಿನ ಜನಾಂಗ ಯುವ ಪೀಳಿಗೆಗೆ ಅರ್ಥ ಆಗೋ ಥರ ಮೂಲತಃ ಕನ್ನಡದಲ್ಲಿ ಅದನ್ನು ತರ್ಜಮೆ ಮಾಡೋ ಥರ ಓದುವಂಥ ಒಂದು ರೂಪಕ್ಕೆ ತರುವಂಥ ಕೆಲಸ ಮಾಡ್ತಾ ಇದ್ದಾರೆ. ಇವರೆಲ್ಲ ಕಾರ್ಯಕ್ಕೆ ಒಂದೇ ಭಾರತ ಫೌಂಡೇಶನ್ನ ಕಚೇರಿಯಲ್ಲಿ ನಾವು ಅದನ್ನು ಸ್ಥಳ ಕೊಟ್ಟು ಈ ಕೆಲಸ ಮುಂದುವರಿಸ್ತಾ ಇದ್ದೀವಿ. ಸದ್ಯ ಪತ್ತೆಯಾಗಿರುವ ಎಲ್ಲ ತಾಳೆಗರಿಗಳನ್ನ ಇಂದಿನ ಯುವ ಪೀಳಿಗೆಗೆ ಅರ್ಥವಾಗುವ ರೀತಿ ಕನ್ನಡದಲ್ಲಿ ತರ್ಜಮೆ ಮಾಡಿ ಓದಲು ಅನುಕೂಲ ಮಾಡಿಕೊಡಲಾಗ್ತಿದೆ. ಜಗದೀಶ್ ಮಾಚುಕಟ್ಟ, ರಿಪಬ್ಲಿಕ್ ಕನ್ನಡ, ತುಮಕೂರು.